Hello everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy. In today's class, we are going to start with the third chapter for second PUC, macroeconomics, that is money and banking. Okay, so first of all, we shall know what is money. So ಹಣ ಅಂತ ಹೇಳಿದ್ರೇನು? Who doesn't like money? Everybody likes money, right? Now, why did this need for money arise? ಮನಿ ಅನ್ನೋದು ಇರಬೇಕು, ಹಣ ಅನ್ನೋದು ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಇರಬೇಕು ಅನ್ನೋದು ಯಾಕೆ ಬೇಕಾಯಿತು? ಸೊ ಬಿಹೈಂಡ್ ದಿಸ್ ದ ಸ್ಟೋರಿ ಇಸ್ ಬಾರ್ಟರ್ ಸಿಸ್ಟಮ್. ಸೊ ಸಾಟಿ ವಿನಿಮಯ ಪದ್ಧತಿ ಅಂತ ಕೇಳಿರ್ಬೋದು ನೀವು. ವಾಟ್ ಇಸ್ ಬಾರ್ಟರ್ ಎಕ್ಸ್ಚೇಂಜ್ ಸಿಸ್ಟಮ್? ಬಾರ್ಟರ್ ಎಕ್ಸ್ಚೇಂಜ್ ಸಿಸ್ಟಮ್ ಇನ್ ದ ಸೆನ್ಸ್ ಬಿಫೋರ್ money existed, what happened? People used to exchange goods and services for goods and services itself. In the sense, exchange of goods for goods is called as barter system. ಸರಕುಗಳ ಬದಲಿಗೆ ಸರಕುಗಳನ್ನು ಪಡೆದುಕೊಳ್ಳುವಂಥದ್ದು, ಅದನ್ನು ಸಾಟಿ ವಿನಿಮಯ ಪದ್ಧತಿ ಅಂತ ಕರೀತಾ ಇದ್ವಿ. ಸೊ ದ್ಯಾಟ್ ಎಕ್ಸಿಸ್ಟೆಡ್ ಲಾಂಗ್ ಬ್ಯಾಕ್ ಬಿಫೋರ್ ಮನಿ, ವೆನ್ ಮನಿ ಡಿಡ್ ನಾಟ್ ಎಕ್ಸಿಸ್ಟ್. ಆಲ್ ರೈಟ್, ಸಪೋಸ್ ಐ ಹ್ಯಾವ್ wheat with me and I want rice. Somebody else has rice. So this person A has wheat and person B has rice. So if this person A wanted rice and person B wanted wheat, there was no medium called as money. What they did is they exchanged 1 kg of wheat for 1 kg of rice. So wheat will go here and rice will come from that person. So this is how transactions were taking place. But ನಂತರ ಏನಾಯಿತು, sometimes the value of the products they were exchanging, they were not equal to the ಪ್ರಾಡಕ್ಟ್ಸ್ ದೇ ವರ್ ರಿಸೀವಿಂಗ್. ಸೊ ಎಷ್ಟು ಅವರು ವೀಟನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅವರು ರೈಸನ್ನು ಕೊಟ್ಟರೂ ಕೂಡ ಆ ಪ್ರಾಡಕ್ಟಿನ ವ್ಯಾಲ್ಯೂ ಒಂದೊಂದು ಪರ್ಸನಿಗೆ ಎಷ್ಟಿದೆ ಆ ಸ್ಟ್ಯಾಂಡರ್ಡ್ ಏನಾಯಿತು ಅದು ಚೇಂಜ್ ಆಗ್ತಾ ಬಂತು. ಸೊ ದಟ್ ಈಸ್ ವೈ ದೇರ್ ವಾಸ್ ಅ ನೀಡ್ ಟು ಹ್ಯಾವ್ ಅ ಪ್ರಾಪರ್ ಮೀಡಿಯಮ್ ವಿಚ್ ಕ್ಯಾನ್ ಬಿ ಎಕ್ಸ್ಚೇಂಜ್ಡ್ ಫಾರ್ ದ ಗೂಡ್ಸ್. ಓಕೆ, people thought of money. So that is where money came from. So initially there was barter system and then slowly it moved on to money. Now what is money? I've written the meaning here. Money is anything that is generally acceptable as a means of payment in any settlement of all transactions, that is payment of goods and payment of taxes, etc. So which means whenever you buy goods, ಯಾವುದೇ ಸರಕುಗಳನ್ನು ಅಥವಾ ಸೇವೆಗಳನ್ನು ನೀವು ಪಡೆದುಕೊಳ್ಳುವಾಗ ಅದರ ಬದಲಿಗೆ ನೀವು ಕೊಡುವಂತಹ ವ್ಯಾಲ್ಯೂ ಏನಿದೆ, ಅದರ ಬದಲಿಗೆ ನೀವು ಕೊಡುವಂತಹ medium ಏನಿದೆ, that is called as money. Correct? Instead of giving goods for goods, we are now using money. Now what are the functions of money? Now this is a question which can be asked for 4 marks. 4 ಮಾರ್ಕಿಗೆ ಅತಿ ಹೆಚ್ಚು ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಫಂಕ್ಷನ್ಸ್ ಆಫ್ ಮನಿ. ಓಕೆ, ಸೊ ಇಟ್ ಈಸ್ ಬೆಟರ್ ದಟ್ ಯು ಬಿ ಥರೋ ವಿತ್ ದಿಸ್ ಕಾನ್ಸೆಪ್ಟ್ ಸೊ ದಟ್ ಯು ಸೆಕ್ಯೂರ್ ಯುವರ್ 4 marks. ಸೊ ಫಸ್ಟ್ ಆಫ್ ಆಲ್ ಇಟ್ ಆಕ್ಟ್ಸ್ ಆಸ್ ಅ ಸ್ಟೋರ್ ಆಫ್ ವ್ಯಾಲ್ಯೂ. ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಹೇಳಿದರೆ ಈ ಹಿಂದೆ ನಾನು ಏನು ಹೇಳಿದೆ, ಸಾಟಿ ವಿನಿಮಯ ಪದ್ಧತಿ ಅಂತ ಇತ್ತು, ಬಾರ್ಟರ್ ಎಕ್ಸ್ಚೇಂಜ್ ಸಿಸ್ಟಮ್. ಸೊ ಬಾರ್ಟರ್ ಎಕ್ಸ್ಚೇಂಜ್ ಸಿಸ್ಟಮಲ್ಲಿ ನೀವು ಗೂಡ್ಸನ್ನು ಗೂಡ್ಸ್ಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ರಿ ಅಂತ ಹೇಳಿದೆ ಅಲ್ವಾ. ಸೊ ಗೂಡ್ಸ್ ಆ್ಯಂಡ್ ಗೂಡ್ಸ್ ವೇರ್ ಎಕ್ಸ್ಚೇಂಜ್ಡ್ ಫಾರ್ ಗೂಡ್ಸ್. ದೇರ್ ಇಫ್ ಯು ಗೆಟ್ ಅ ಲಾಟ್ ಆಫ್ ಗೂಡ್ಸ್, ಒಂದು ವರ್ಷಕ್ಕಾಗುವಷ್ಟು ನೀವು ರೈಸನ್ನು ನೀವು ಒಬ್ಬರಿಂದ ತಗೊಂಡ್ರೆ ಯು ಹ್ಯಾವ್ ಟು ಸ್ಟೋರ್ ಸೋ ಮಚ್. ಆ್ಯಂಡ್ ವೆನ್ ಯು plan for storing, you require a lot of space. Sometimes that may go as waste. ಸ್ಟೋರ್ ಮಾಡಿದಂಥ ವಸ್ತುಗಳು ಹಾಳಾಗಿ ಹೋಗುವಂಥ ಸಾಧ್ಯತೆಗಳಿರ್ತವೆ. ಸೊ ದೇರ್ ವಾಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ವಿತ್ ದ ಬಾರ್ಟರ್ ಸಿಸ್ಟಮ್. ಓಕೆ, ಅಲಾಂಗ್ ವಿತ್ ಟೆಲಿಂಗ್ ಯು ದ ಫಂಕ್ಷನ್ಸ್ ಆಫ್ ಮನಿ, ಐ ಆಮ್ ಆಲ್ಸೋ ಟೆಲಿಂಗ್ ಯು ದ ಪ್ರಾಬ್ಲಮ್ಸ್ ದಟ್ ವೇರ್ ದೇರ್ ಬಿಕಾಸ್ ಆಫ್ ದ ಬಾರ್ಟರ್ ಸಿಸ್ಟಮ್. ಓಕೆ, ಸೊ ಮನಿ ಹಿಯರ್ ಕ್ಯಾನ್ ಬಿ ಸ್ಟೋರ್ಡ್. ಕರೆಕ್ಟ್, ಮನಿಯನ್ನು ನಾವು ಸ್ಟೋರ್ ಮಾಡ್ಬೋದು. ಇಫ್ ನಾಟ್ ಇನ್ ಯೋರ್ ಕಬೋರ್ಡ್ಸ್, ಯು ಕ್ಯಾನ್ ಡೆಫಿನೆಟ್ಲಿ ಸ್ಟೋರ್ ಇಟ್ ಅಟ್ ದ ಬ್ಯಾಂಕ್. ಇಟ್ ಇಸ್ ವೆರಿ ಸೇಫ್. ಸೊ ಇನ್ ಆರ್ಡರ್ ಟು ಎಲಿಮಿನೇಟ್ that problem of storing the goods for long period of time and whatever problems you had in barter system, that was eliminated when money came in. Correct? So money acts as a store of value. You can store this money for however long period you wanted and you choose when you want to use it. Then second one, it is a measure of value. As I told in the earlier times when we were using this barter system, ವಸ್ತುವಿನ ವ್ಯಾಲ್ಯೂವನ್ನು ನಮಗೆ ನಿಗದಿಪಡಿಸಲಿಕ್ಕೆ, ಟು ಡಿಫೈನ್ ದಿಸ್ ವ್ಯಾಲ್ಯೂ ಆಫ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಇಟ್ ವಾಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಯು ಹ್ಯಾಡ್ ಟು ಜಸ್ಟ್ ಎಕ್ಸ್ಚೇಂಜ್ ಒನ್ ಪ್ರಾಡಕ್ಟ್ ಫಾರ್ another ಪ್ರಾಡಕ್ಟ್. ಕರೆಕ್ಟ್? ಬಟ್ ನೌ ವಿತ್ the emergence of money, what has happened is you can measure ಪ್ರತಿಯೊಂದು ವಸ್ತುವಿನ ವ್ಯಾಲ್ಯೂವನ್ನು ನಾವು in terms of money measure ಮಾಡ್ಬೋದು. Now if somebody asks what is the cost of this marker, we can say 20 rupees or 25 rupees, that's it. There is no exchange product for this. The value of this marker is 25. You pay 25, you get the product, that is it. So here we can term the cost of the product, the value of the product in terms of numbers, in numerical value. Second point is done. Okay, third one, standard for deferred payments. Deferred payments ಅಂತ ಹೇಳಿದ್ರೆ, see, deferred here, the term itself means something which is going to be paid in future.
ಆಲ್ರೈಟ್. ಭವಿಷ್ಯದಲ್ಲಿ ನಾವು ಪಾವತಿಯನ್ನು ಮಾಡುವಂಥದ್ದು, ಹಣವನ್ನು ಪೇಮೆಂಟ್ ಮಾಡುವಂಥದ್ದು, ದಟ್ ಇಸ್ ಕಾಲ್ಡ್ ಡೆಫರ್ಡ್ ಪೇಮೆಂಟ್ಸ್. ಸೊ ಟುಡೇ ಇಫ್ ಯು ಗೋ ಟು ಅ ಶಾಪ್ಕೀಪರ್ ಆ್ಯಂಡ್ ಇಫ್ ಯು ಆಸ್ಕ್ 30 days ಕ್ರೆಡಿಟ್, ಸದ್ಯಕ್ಕೆ ನಿಮ್ಮಲ್ಲಿ ಪೇ ಮಾಡ್ಲಿಕ್ಕೆ ಹಣ ಇಲ್ಲ, ಆಫ್ಟರ್ 30 days ಐ ವಿಲ್ ಪೇ ಯು ಫಾರ್ ವಾಟ್ ಎವರ್ ಗೂಡ್ಸ್ ಐ ಹ್ಯಾವ್ ಪರ್ಚೇಸ್ಡ್. ಇಫ್ ಯು ಹ್ಯಾವ್ ದಟ್ ಬಾಂಡಿಂಗ್ ವಿತ್ ದಟ್ ಶಾಪ್ಕೀಪರ್, ಹಿ ವಿಲ್ ಡೆಫಿನೆಟ್ಲಿ ಅಲಾವ್ ಯು ಅಲ್ವಾ. ಸೊ ಅದನ್ನು ಏನಂತ ಕರಿತೇವೆ ನಾವು, ಸಾಲ ಅಥವಾ ಕ್ರೆಡಿಟ್ ಅಂತ ಕರಿತೇವೆ. ಯು ಕ್ಯಾನ್ ಆಲ್ಸೋ ಬೈ ಗೂಡ್ಸ್ ಆರ್ ಸರ್ವಿಸಸ್ ಆನ್ ಕ್ರೆಡಿಟ್. ಸೊ ಮನಿ ಆಲ್ಸೋ ಗಿವ್ಸ್ ಯು ದಿಸ್ ಫಂಕ್ಷನ್ ಆಫ್ deferred payment system, which is you make the payment in future after some days. Next, medium of exchange. As discussed earlier, barter system had a lot of problem. That is why we wanted something to act as a medium of exchange for goods. There came money. Okay, so money acts as a medium of exchange. Finally, transfer of value. You sitting here in India can transfer a particular amount to somebody else in Dubai or somebody else in Japan or USA. Correct? It is possible because of the e-commerce, because of the digital facilities that is given to us. It may be RTGS, it may be NEFT, that is electronic fund transfer. Paytm is available. Then what else? Google Pay we have. So there are a lot of ways where you can transfer the money to another person for whatever goods and services you have got, alva. So that is about functions of money. So in this video I hope I have made it clear what do you mean by money. ಮೊದಲು ಏನಿತ್ತು, ಬಾರ್ಟರ್ ಸಿಸ್ಟಮ್ ಇತ್ತು. ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ ಏನು ಅಂತಾನು ಹೇಳಿದೆ. ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ಬೇಕಾಗಿ ಮನಿ ಅನ್ನೋ ಮೀಡಿಯಮ್ ಅನ್ನು ತಂದರು. ಸೊ ವಾಟ್ ಆರ್ ದೀಸ್ ಫಂಕ್ಷನ್ಸ್ ಆಫ್ ಮನಿ ಆಲ್ಸೋ ಐ ಹ್ಯಾವ್ ಟೋಲ್ಡ್ ಯು. ಸೊ ಫಸ್ಟ್ಲಿ ಸ್ಟೋರ್ ಆಫ್ ವ್ಯಾಲ್ಯೂ, measure of value, standard for deferred payments, medium of exchange, and transfer of value. So that is it for today's video. Thank you so much for watching the video. If you're finding the content useful, please do consider subscribing to my channel Seema's Academy. Also, do not forget to share, like and comment. See you in the next video. Till then, take care. Bye. Namaste.